ಹಾಯ್ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ನಿಮಗೆಲ್ಲ ಏನು ಲಂಚ್ಗೆ ಸ್ಪೆಷಲು. ಇವತ್ತು ಮೀನು ಫ್ರೈ ಇದೆ. ಇವತ್ತು ನಾನು ಬೆಳಿಗ್ಗೆನೇ ಮೀನು ಮಸಾಲೆ ಎಲ್ಲ ಹಾಕಿ ಇಟ್ಟಿದ್ದೆ ಆಯಿತಾ. ಮಧ್ಯಾಹ್ನ ಊಟ ಮಾಡೋ ಟೈಮಲ್ಲಿ ಬಿಸಿ ಬಿಸಿಯಾಗಿ ಮೀನು ಫ್ರೈ ಮಾಡ್ಕೊಳ್ಳೋಣ ಅಂತ ನಾನು ಮಸಾಲೆ ರೆಡಿ ಮಾಡಿ ಇಟ್ಟಿದ್ದು. ಅದರಿಂದ ನನಗೆ ಮೀನು ಫ್ರೈ ಮಾಡ್ಕೊಂಡ್ರೆ ಸಾಕು, ಯಾಕೆಂದರೆ ರೆಡಿ ಇದೆ. ಅದಕ್ಕೆ ನಾನು ಸ್ಟವ್ ಹಚ್ಬಿಟ್ಟು ನಾನು ಪ್ಯಾನಲ್ಲಿ ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ. ನಾನು ಕೊಬ್ಬರಿ ಎಣ್ಣೆನಲ್ಲೇ ಮೀನು ಫ್ರೈ ಮಾಡೋದು. ನಿಮ್ಗೆ ಬೇಕಾದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ರಿಫೈಂಡ್ ಆಯಿಲ್ ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟ ಆಯಿತಾ. ನಾನು ಯಾವಾಗಲೂ ಜಾಸ್ತಿ ಮೀನು ಫ್ರೈ ಮಾಡೋಕ್ಕೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ನಾನು ಮೀನು ಆಲ್ರೆಡಿ ಬಿಸಿ ಎಣ್ಣೆಯಲ್ಲಿ ಹಾಕ್ಕೊಟ್ಟಿದ್ದೀನಿ. ಇನ್ನು ಅದು ಸ್ವಲ್ಪ ಮುಚ್ಚಳದಲ್ಲಿ ಮುಚ್ಚಿಬಿಟ್ಟು ನಮಗೆ ಸ್ವಲ್ಪ ಬೇಯಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮುಚ್ಚಳದಲ್ಲಿ ಮುಚ್ಚಿದರೆ ಅದು ಚೆನ್ನಾಗಿ ಬೇಯುತ್ತದೆ, ಅದಕ್ಕಾಗಿ. ಅದಾದಮೇಲೆ ಎಣ್ಣೆ ಸಿಡಿಯಲ್ಲ, ಅದಕ್ಕೆ ನಾನು ಈ ಥರ ಮುಚ್ಚಳದಲ್ಲಿ ಮುಚ್ಚಿಬಿಡೋದು ಆಯಿತಾ. ಈಗ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ, ಅದಕ್ಕೆ ನಾನು ಉಲ್ಟಾ ತಿರುಗಿಸ್ತಾ ಇದ್ದೀನಿ. ಇನ್ನು ಆ ಸೈಡು ಚೆನ್ನಾಗಿ ಫ್ರೈ ಆಗಬೇಕು. ಒಂದು 2 ನಿಮಿಷದಲ್ಲಿ ಇನ್ನೊಂದು ಸೈಡ್ ಬೇಗ ಫ್ರೈ ಆಗುತ್ತೆ. ಯಾಕೆಂದರೆ ನಾವು ಮುಚ್ಚಳದಲ್ಲಿ ಮುಚ್ಚಿಬಿಟ್ಟು ಒಂದು ಸೈಡು ಫ್ರೈ ಆಗುವಾಗ ಇನ್ನೊಂದು ಕಡೆ ಚೆನ್ನಾಗಿ ಬೆಂದಿದೆ ಅಲ್ವಾ, ಅದರಿಂದ ಜಾಸ್ತಿ ಹೊತ್ತೇನು ಮುಚ್ಚಿಡೋ ಅವಶ್ಯಕತೆ ಇಲ್ಲ. ಓಕೆ, ನಮ್ಮದು ಮೀನು ಫ್ರೈ ರೆಡಿಯಾಗಿದೆ ಅಂತ ನೋಡೋಣ. ಈಗ ಒಂದು 2-3 ನಿಮಿಷ ಆಗಿದೆ ನೋಡಿ, ಎಷ್ಟು ಬೇಗ ನಮ್ಮದು ಮೀನು ಫ್ರೈ ಮಾಡ್ಕೊಂಡಿದೆ ಅಂತ ನೋಡಿ. ನಮ್ಮದು ಮೀನು ಫ್ರೈ ರೆಡಿಯಾಗಿದೆ. ನನಗೆ ಹಸಿವು ಆಗ್ತಾ ಇದೆ, ಊಟ ಮಾಡ್ಕೊಳ್ಳೋಣ. ಊಟಕ್ಕೆ ನಾನು ಇವತ್ತು ಕುಸ್ಲಕ್ಕಿ ಮಾಡಿರೋದು ಆಯಿತಾ. ಇವತ್ತು ವೈಟ್ ರೈಸ್ ಇಡ್ಲಿಲ್ಲ, ಇವತ್ತು ಕುಸ್ಲಕ್ಕಿ ಮಾಡಿರೋದು. ಕುಸ್ಲಕ್ಕಿಗೆ ಒಳ್ಳೆ ಕಾಂಬಿನೇಷನ್ ಇವತ್ತೊಂದು ಸಾಂಬಾರು ಮಾಡಿರೋದು. ಏನಂತ ಗೊತ್ತಾ ನನ್ನ ಫ್ರೆಂಡ್ಸಿಗೆ? ಏನಿಲ್ಲ, ನಾನು ಮುಳ್ಳಂಗಿ ಸಾಂಬಾರು ಮಾಡಿದೆ ಆಯಿತಾ. ಮುಳ್ಳಂಗಿ ಸಾಂಬಾರು ಒಂದು ವೆರೈಟಿ ಟೇಸ್ಟಲ್ಲಿ ಮಾಡಿದ್ದು. ಫ್ರೆಂಡ್ಸಿಗೆ ಒಂದು ದಿವಸ ನಾನಿದು ಶೇರ್ ಮಾಡ್ತೀನಿ. ನಾನು ಹೇಗೆ ಮುಳ್ಳಂಗಿ ಸಾಂಬಾರು ಮಾಡೋದು ಒಂದು ದಿವಸ ಶೇರ್ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ನಾನು ಮೀನು ಫ್ರೈ ನಾನು ಮೀನು ಫ್ರೈನು ಮುಳ್ಳಂಗಿ ಸಾಂಬಾರಲ್ಲಿ ಹಾಕ್ಕೊಂಡು ಕುಸ್ಲಕ್ಕಿ ಜೊತೆಯಲ್ಲಿ ತುಂಬ ಟೇಸ್ಟಿ ಆದಂಥ ಲಂಚ್ ಆಯಿತಾ ಇವತ್ತು. ಫ್ರೆಂಡ್ಸ್, ನಿಮ್ಗೆ ಇವತ್ತು ಏನು ಸ್ಪೆಷಲ್ ಲಂಚಿಗೆ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ನಾನು ಇವತ್ತು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀನಿ ಆಯಿತಾ. ನಿಮ್ಮದೆಲ್ಲ ಊಟ ಆಗೋಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ನನಗೆ ಇವತ್ತು ತುಂಬ ಸ್ಪೆಷಲ್ ಆದಂಥ ಊಟ ಆಯಿತಾ. ನನಗೆ ಈ ಮುಳ್ಳಂಗಿ ಸಾಂಬಾರು ಜೊತೆಲಿ ಒಂದು ಮೀನು ಫ್ರೈ ಇದೆ ಅಂದರೆ ಅದ್ರ ಜೊತೆಲಿ ಮತ್ತೆ ಬೇರೆ ಏನು ಬೇಡ, ಪಲ್ಯ ಅಂಥದ್ದು ಏನು ಬೇಕಾಗಿಲ್ಲ ಆಯಿತಾ. ನನಗೆ ಊಟಕ್ಕೆ ಇಷ್ಟು ಇದ್ದರೆ ಸಾಕು, ನಾನು ತುಂಬ ಖುಷಿಯಾಗಿ ಊಟ ಮಾಡ್ತೀನಿ. ಫ್ರೆಂಡ್ಸ್, ನಾನು ಈ ಊಟ ಮುಗಿಸ್ತೀನಿ. ನಿಮ್ಮದೆಲ್ಲ ಊಟ ಆಗೋಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಈ ವಿಡಿಯೋಲಿ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನಾವು ನೆಕ್ಸ್ಟು ಹೊಸ ವೀಡಿಯೋಗೆ ಸಿಗೋ ತನಕ ಟೇಕ್ ಕೇರ್, ಬಾಯ್, ಸಿ ಯು.